ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮಿಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು 8ನೇ ತರಗತಿ DSCRT ಅವರು ರಿಲೀಸ್ ಮಾಡಿರ್ತಕ್ಕಂಥ SA2 ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು ಅದರ ಕೀ ಉತ್ತರದೊಂದಿಗೆ ನೋಡೋಣ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಇದೇ ಥರದ ಎಲ್ಲ ವಿಷಯಗಳಲ್ಲಿ ವಿಡಿಯೋಗಳು ಬರ್ತವೆ. ಸೊ ದಯಮಾಡಿ ನೋಡಿ, ಸಪೋರ್ಟ್ ಮಾಡಿ. ಫಸ್ಟ್ 3 ಬಹು ಆಯ್ಕೆ ಪ್ರಶ್ನೆಗಳಿರ್ತವೆ. ಸರಿಯಾದದ್ದನ್ನು ಆರಿಸಿ ಬರೀಬೇಕು. ಪ್ರತಿ ಪ್ರಶ್ನೆ ಸರಿ ಉತ್ತರಕ್ಕೆ 1 ಅಂಕ. ಕನ್ನಡ ವರ್ಣಮಾಲೆಯಲ್ಲಿರುವ ಅಲ್ಪ ಪ್ರಾಣಾಕ್ಷರಗಳ ಸಂಖ್ಯೆ ಕೇಳಿದ್ದಾರೆ. ಆಪ್ಷನ್ A 10 ಅಂತಕ್ಕಂಥದ್ದು, C 10 ಅನ್ನೋದು ಸರಿ ಇದೆ. ಇನ್ನು ವಿದ್ಯಾರ್ಥಿಗಳಲ್ಲಿ ಈ ಪದದಲ್ಲಿರ್ತಕ್ಕಂಥ ವಿಭಕ್ತಿ ಹೆಸರು ಕೇಳಿದ್ದಾರೆ. ಅಲ್ಲಿ ಅಂದರೆ ಸಪ್ತಮಿ ಬರ್ತದೆ. ಪುಸ್ತಕವನ್ನು ಪದ ಯಾವ ಸಂಧಿಗೆ ಉದಾಹರಣೆ ಅಂತ ಕೇಳಿದರು, ಅದು ಆಗಮ ಸಂಧಿ ಅಂತ ಬರ್ತದೆ. ಇನ್ನು 2 ಸಂಬಂಧೀಕರಣ ಇದ್ದಾವೆ. ಸೋಲು ಗೆಲುವು ಜ್ಞಾನ ಇದೆ, ಅಜ್ಞಾನ ಬರ್ತದೆ. ಪುಣ್ಯ ಹೊನ್ನ ಕಾರ್ಯ ಕೇಳಿದರೆ ಕಜ್ಜ ಅಂತ ಬರ್ತದೆ. ಇನ್ನು 1 ಮಾರ್ಕರ್ ಕ್ವಶನಲ್ಲಿ ಎಲ್ಲೆಲ್ಲಿ ನೀರು ಕೊಡುವ ಸಂಪ್ರದಾಯವಿಲ್ಲ ಅಂತ ಕೇಳಿದ್ದಾರೆ. ಯುರೋಪ್ ಹಾಗೂ ಅಮೆರಿಕಾಗಳಲ್ಲಿ ನೀರು ಕೊಡುವ ಸಂಪ್ರದಾಯವಿಲ್ಲ. ಪುರಂದರದಾಸರ ಅಂಕಿತ ನಾಮ ಯಾವುದು ಕೇಳಿದ್ದಾರೆ. ಪುರಂದರದಾಸರ ಅಂಕಿತ ನಾಮ ಪುರಂದರ ವಿಠಲ. ಇನ್ನು ನೆಹರು ಅವರಿಗೆ ಯಾರಿಗೆ ಪತ್ರವನ್ನು ಬರೆದಿದ್ದಾರೆ ಅಂತ ಕೇಳಿದ್ದಾರೆ. ಅವರ ಮಗಳಾದ ಇಂದಿರಾ ಪ್ರಿಯದರ್ಶನಿಗೆ ಪತ್ರವನ್ನು ಬರೆದಿದ್ದಾರೆ. ಇನ್ನು 2 ಅಂಕದ 5 ಪ್ರಶ್ನೆಗಳಿದ್ದಾವೆ. ಸೊ ಟೋಟಲಿ 10 ಮಾರ್ಕ್ಸ್ ಇದೆ. ಸೊ ಫಸ್ಟ್ ಒಂದು ಕೇಳಿದರು, ಹುಸೇನ್ ಸಾಹೇಬರ ವ್ಯಕ್ತಿತ್ವವನ್ನು ವಿವರಿಸ್ರಿ ಅಂತ ಕೇಳಿದ್ದಾರೆ. ಹುಸೇನ್ ಸಾಹೇಬರು ಜನಪ್ರಿಯ ವ್ಯಕ್ತಿಯಾಗಿದ್ದರು. ಅವರು ಧನವಂತರಾಗಿದ್ದರು. ಮಸೀದಿ ಮಾತ್ರವಲ್ಲ, ದೇವಸ್ಥಾನವನ್ನು ಕಟ್ಟಿಸಿದರು. ಅವರು ಸರ್ವಧರ್ಮಗಳನ್ನು ಸಮಭಾವದಿಂದ ಕಾಣ್ತಾ ಇದ್ದರು ಅಂತ ಬರೀಬೇಕು. ಇನ್ನು ಶಿವನ ಸಮುದ್ರದಲ್ಲಿ ಸುಬ್ರಹ್ಮಣ್ಯಂ ಮಾಡಿದ ವ್ಯವಸ್ಥೆಗಳೇನು ಅಂತ ಕೇಳಿದ್ದಾರೆ. ಸೊ ದ ಆನ್ಸರ್ ಈಸ್ ಸುಬ್ರಹ್ಮಣ್ಯಂ. ಲೇಖಕರು ಶಿವನ ಸಮುದ್ರವನ್ನು ಒಳಸೇರುವ ಮುನ್ನ ಬಾಗಿಲ ಬಳಿ ನಿಂತು ವಿಶ್ವಾಸದಿಂದ ಸ್ವಾಗತಿಸಿದರು. ನಿಲ್ಮನೆಯನ್ನು ಕೂಡಲೇ ಖಾಲಿ ಮಾಡಿಸಿದರು. ಹಾಸಿಗೆ ಹಾಸಿಕೊಟ್ಟರು. ಊಟ ಉಪಚಾರದ ಬಗೆಗೆ ಕೇಳಿದರು. ಕೊನೆಗೆ ಹೋಗುವಾಗ ಗುಡ್ ನೈಟ್ ಎಂದು ಹೇಳಿ ಹೋದರು. ಇನ್ನು 11ನೇ ಪ್ರಶ್ನೆ, ಕವಿ ಗೋವಿಂದ ಪೈ ಅವರ ಪ್ರಕಾರ ಕನ್ನಡದ ಕವಿಶ್ರೇಷ್ಠರ ಹಿರಿಮೆ ಏನು ಅಂತಕ್ಕಂಥದ್ದು ಪ್ರಶ್ನೆ ಇತ್ತು. ಸೊ ಕನ್ನಡದ ಆದಿಕವಿ ಮಹಾಕವಿ ಪಂಪ, ಕವಿ ಚಕ್ರವರ್ತಿ ರನ್ನ, ಕವಿ ಚೂತವನ ಚೈತ್ರನಾದ ಲಕ್ಷ್ಮೀಶ, ಕವಿರತ್ನ ಜನ್ನ, ಷಡಕ್ಷರಿ ಮುದ್ದಣ್ಣ ಮೊದಲಾದವರು ಮಹಾಕಾವ್ಯಗಳನ್ನು ಬರೆದಿದ್ದಾರೆ. ಸೊ ದಾಸಶ್ರೇಷ್ಠರಾಗಿರ್ತಕ್ಕಂಥ ಪುರಂದರದಾಸರು ಮೊದಲಾದವರು ಭಕ್ತಿ ಪ್ರಧಾನವಾದ ಕೀರ್ತನೆಯನ್ನು ರಚಿಸಿದ್ದಾರೆ. ವಿದ್ಯಾರಣ್ಯ ಮಹರ್ಷಿಗಳು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ಪ್ರೇರಕ ಶಕ್ತಿಯಾಗಿದ್ದಾರೆ. ಹೀಗೆ ಕನ್ನಡದ ಈ ಶ್ರೇಷ್ಠ ಕವಿಗಳು ಮತ್ತು ಸಂತರು ಕನ್ನಡ ತಾಯಿಯ ಬಸಿರವನ್ನ ಗಣಿಯಾಗಿದ್ದಾರೆ ಅಂತ ಬರೆದ್ರೆ ಸಾಕು. ಇನ್ನು ಹೊಸ ನಾಡೊಂದನ್ನು ಕಟ್ಟ ಬಯಸುವ ಕವಿ ಉತ್ಸಾಹ ಉದ್ವೇಗದಲ್ಲಿ ಹೇಳಿದ ಮಾತುಗಳೇನು ಅಂತ ಕೇಳಿದ್ದಾರೆ. ಸೊ ದ ಆನ್ಸರ್ ಈಸ್, ನಾವು ಹೊಸ ನಾಡನ್ನು ಕಟ್ಟೋದನ್ನು ತಡೆಯುವವರು ಹೊಡೆಯುವರು ಯಾರಾದರೂ ಇದ್ದರೆ ಬನ್ನಿ, ಕೆಳಕು ನುಡಿಯುವ ಕೆಳಕು ಬಗೆಯುವ ಕೆಳಕು ಜನರೇ ಬನ್ನಿರಿ, ನಿಮ್ಮೆಲ್ಲರನ್ನು ತೊಡೆದು ನಿಮ್ಮ ಮಸನದ ಮೇಲೆ ಹೊಸ ನಾಡನ್ನು ಕಟ್ಟುತ್ತೇವೆ ಎಂದು ಹೇಳಿದ್ದಾರೆ. ಇನ್ನು ಕವಿ ದಿನಕರ ದೇಸಾಯಿ ಪ್ರಕಾರ ಬೂದಿಯನ್ನು ಕೊಳದಲ್ಲಿ ಬಿಡೋದ್ರಿಂದ ಬದುಕು ಧನ್ಯವಾಗೋದು ಹೇಗೆ, ವಿವರಿಸಿರಿ. ನಮ್ಮ ದೇಹದ ಬೂದಿಯನ್ನು ಕೊಳದಲ್ಲಿ ಬಿಡೋದ್ರಿಂದ ಅದು ಕೆಸರಿನೊಡನೆ ಕೂಡಿ ಫಲವತ್ತಾದ ಮಣ್ಣಾಗ್ತದೆ. ಅದರಲ್ಲಿ ಪಂಕಜ ಅರಳಿದಾಗ ನಾವು ಹುಟ್ಟು ಸಾವಿನಿಂದ ಮುಕ್ತರಾಗಿ ನಮ್ಮ ಬದುಕು ಧನ್ಯವಾಗ್ತದೆ ಅಂತ ಬರೆದ್ರೆ ಸಾಕು. ಇನ್ನು ಗಾದೆಗಳು, ನನಗೂ ಹೆಣ್ಣು ಮಕ್ಕಳಂತೆ ಉದ್ದ ಕೂದಲಿತ್ತು ಸಂದರ್ಭ ಇದೆ ಅದು. ಆಮೇಲೆ ಅಕ್ಕಯ್ಯ ಅಮ್ಮನಿಗೆ ಹೇಳಬೇಡ ಮುಚ್ಚಿಡು ಅಂತ ಇದೆ. ಇದು ನಾಕಂಡಂತೆ BGL ಸ್ವಾಮಿ ಅಂತಕ್ಕಂಥ ಪಾಠದ ವಾಕ್ಯ ಇರ್ಬೋದು. ಸೊ ಇದನ್ನು ನಾನು ಕೂಡ ನೆಕ್ಸ್ಟದಲ್ಲಿ ಅದನ್ನು ನಿಮಗೆ ಡೀಟೇಲಾಗಿ ಕೊಡ್ತೀನಿ. ಸೊ ಇಲ್ಲಿ ಆಯ್ಕೆ ಸಂದರ್ಭ ಸ್ವಾರಸ್ಯಗಳನ್ನು ಬರೆದರೆ ನಿಮಗೆ ಕಂಪ್ಲೀಟಾಗಿ ಅಂಕಗಳನ್ನು ಕೊಡ್ತಾರೆ. ಇನ್ನು ಕವಿ ಸಾಹಿತ್ಯ ಪರಿಚಯದಲ್ಲಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವ್ರ ಬಗ್ಗೆ ಕೇಳಿದ್ದಾರೆ. ಇಲ್ಲಿ 4 ಪಾಯಿಂಟು ನೀಟಾಗಿ ನೆನಪಿಟ್ಕೋಬೇಕು. ಒಂದನೇದು ಜನ್ಮವರ್ಷ 1891, ಜನ್ಮಸ್ಥಳ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಾಸ್ತಿ. ಕೃತಿಗಳಿದೆ, ಗೌತಮಿ ಹೇಳಿದ ಕತೆ, ಸಾರಿಪುತ್ರನ ಕೊನೆಯ ದಿನ, ಉಚ್ಚೇಲನ ಭಾಗ್ಯ, ಹೇಮಕೂಟದಿಂದ ಬಂದ ಮೇಲೆ, ಚಿಕ್ಕವೀರ ರಾಜೇಂದ್ರ. ಸೊ ಇವರಿಗೆ 1983ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ ಅಂತ ಬರೆದ್ರೆ ಆನ್ಸರ್ ಕಂಪ್ಲೀಟ್ ಆಗ್ತದೆ. ಅಥವಾ ಇದರ ಬದಲಾಗಿ ಮುದ್ದಣ್ಣನ ಬಗ್ಗೆ ಕೊಟ್ಟಿದ್ದಾರೆ. ಸೊ ನೋಡಿ, ಮುದ್ದಣ್ಣನ ಬಗ್ಗೆ ಏನಪ್ಪ ಅಂದರೆ ಕಾಲ 1870, ಸ್ಥಳ ಬಂದುಬಿಟ್ಟು ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ನಂದಳಿಕೆ. ಕೃತಿಗಳು ರತ್ನಾವತಿ ಕಲ್ಯಾಣ, ಕುಮಾರ ವಿಜಯ, ಯಕ್ಷಗಾನ ಪ್ರಸಂಗಗಳು, ವಾರ್ಧಕ ಷಟ್ಪದಿಯಲ್ಲಿ ರಚಿಸಲ್ಪಟ್ಟ ಶ್ರೀರಾಮ ಪಟ್ಟಾಭಿಷೇಕಂ ಕಾವ್ಯ. ಇನ್ನು ಇವರಿಗಿರ್ತಕ್ಕಂಥ ಓರ್ವ ಬಿರುದು ಏನಪ್ಪ ಅಂದರೆ ಹೊಸಗನ್ನಡದ ಅರುಣೋದಯದ ಮುಂಗೋಳಿ ಅಂತ ಮುದ್ದಣ್ಣನನ್ನು ಕರೀತಾರೆ. ಇನ್ನು ಅಲಂಕಾರ 3 ಅಂಕಕ್ಕೆ. ಪ್ರಶ್ನೆ ಇತ್ತು, ಸೀತೆಯ ಮುಖ ಕಮಲದಂತೆ ಅರಳಿತು ಅಂತ ಇದೆ. ಇದು ಉಪಮಾಲಂಕಾರ ಬರ್ತದೆ. ಲಕ್ಷಣ, 2 ವಸ್ತುಗಳಿಗಿರುವ ಸಾದೃಶ್ಯ ಸಂಪತ್ತನ್ನು ವರ್ಣಿಸಿ ಪರಸ್ಪರ ಹೋಲಿಕೆ ಮಾಡಿ ಹೇಳೋದೇ ಉಪಮಾಲಂಕಾರದ ಲಕ್ಷಣ. ಉಪಮೇಯ ಸೀತೆಯ ಮುಖ, ಉಪಮಾನ ಕಮಲ, ಉಪಮಾವಾಚಕ ಅಂತೆ, ಸಮಾನ ಧರ್ಮ ಅರಳುವುದು.
ಇನ್ನು ಲಾಸ್ಟ್ ಸಮನ್ವಯ ಬರೀಬೇಕು. ಇಲ್ಲಿ ಉಪಮೇಯವಾದ ಸೀತೆಯ ಮುಖವನ್ನು ಉಪಮಾನವಾದ ಕಮಲಕ್ಕೆ ಹೋಲಿಸಲಾಗಿದೆ, ಆದ್ದರಿಂದ ಇದು ಉಪಮಾಲಂಕಾರವಾಗಿದೆ ಅಂತ ಬರೀರಿ. ಇನ್ನು ಘನ ವಿಭಾಗ ಮಾಡಿ ಪ್ರಸ್ತಾರದ ಹೆಸರನ್ನು ಹೇಳಬೇಕು. ಇದು 3 ಸಾಲುಗಳಿದ್ದಾವೆ. ಭಾಮಿನಿ ಷಟ್ಪದಿಗೆ ಉದಾಹರಣೆ ಬರ್ತದೆ. ಓಕೆನಾ. ಕೆಲರು ಗೋಧಿಯ ಸಾಮೆಯನ್ನು, ಕೆಲರು ನವನೆಯ ಕಂಬು ಜೋಳವ, ಕೆಲರು ಹಾರಕವೆಂದು, ಕೆಲವರು ನೆಲ್ಲನತಿಶಯವ ಅಂತ ಇದೆ. ಸೊ ಭಾಮಿನಿ ಷಟ್ಪದಿ ಬರ್ತದೆ. ಅದು 3-4 ಅಂತಕ್ಕಂಥ ವಾಕ್ಯಗಳನ್ನು ನೀವೇನು ಮಾಡಬೇಕಪ್ಪ ಅಂತಂದರೆ ಹಾಕಬೇಕು. ಇನ್ನು ನೆಕ್ಸ್ಟ್ ಗಾದೆ ಮಾತಿನಲ್ಲಿ ಮಾತು ಬೆಳ್ಳಿ ಮತ್ತು ಮೌನ ಬಂಗಾರ ಅಥವಾ ಅತಿ ಆಸೆ ಗತಿಗೆ ಇಡುವಂತಕ್ಕಂಥದ್ದಿದೆ. ಎರಡರಲ್ಲಿ ಒಂದನ್ನು ನೀಟಾಗಿ ಬರೆದ್ರೂ ಕೂಡ ನಿಮಗೆ ಅಂಕಗಳು ಏನು ಮಾಡ್ತಾರಪ್ಪ ಅಂತಂದರೆ ಕೊಡ್ತಾರೆ. ಸೊ ಅದನ್ನು ಕೂಡ ನೀವು ಆರಾಮಾಗಿ ಬರಿಬೋದು. ಇನ್ನು ಪದ್ಯಭಾಗವನ್ನು ಪೂರ್ಣ ಮಾಡೋಕ್ಕೆ ಕೊಟ್ಟಿದ್ದರು. ಸೊ ಪದ್ಯಭಾಗವನ್ನು ಪೂರ್ಣ ಮಾಡಿದಾಗ ಉತ್ತರ ಉಪ್ಪಿಗಿಂತಲೂ ರುಚಿಯು ತಾಯಿಗಿಂತಲೂ ಬಂದು ಇಲ್ಲೆಂಬ ಗಾದೆ ನುಡಿ ಕೇಳಿರುವೆನು, ಗೆಳೆತನದ ಶುಚಿರುಚಿಯು ಇದಕ್ಕೂ ಮಿಗಿಲಾಗಿರುವುದು ಎಂಬ ಸಾಹಸ ಮಾಡೇ ದೋಷವೇನು, ಕಂಡವರೇನು ಬಲ್ಲರಿದನು, ಉಂಡವನು ಕಂಡಿಹನು ಇದರ ಹದನು ಅಂತ ಇತ್ತು. ಇನ್ನು ಇದು ಭಾರತೀಯತೆ ಪದ್ಯದ ಸಾಲುಗಳಿತ್ತು. ಇದರ ಮೌಲ್ಯಾಧಾರಿತ ಸಾರಾಂಶವನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ನೀಟಾಗಿ ಬರಿಬೇಕು. ಸೊ ಅದರಲ್ಲಿ ಏನು ಕೊಟ್ಟಿದ್ರಂದ್ರೆ, ನಾಡಿಗಾಗಿ ತನುವ ತೆತ್ತ ಹುತಾತ್ಮರ ಸ್ಮರಣೆಯಲ್ಲಿ, ನಮ್ಮ ಕಷ್ಟದಲ್ಲೂ ನೆರೆಗೆ ನೆರಳ ನೀವ ಕರುಣೆಯಲ್ಲಿ, ದಾರಿ ಬಳಸಿ ಏರುವಲ್ಲಿ ಬಿರುಗಾಳಿಯ ಮೊಳಗುವಲ್ಲಿ, ನಮ್ಮ ಗುರಿಯ ಬೆಳಕಿನಡೆಗೆ ನಡೆಯುವ ಧೀರ ಪಯಣದಲ್ಲಿ ಅಂತ ಇತ್ತು. ಸೊ ಈ ಥರನಾಗಿ ನೀವೇನು ಬರಬೇಕು, ಆಯ್ಕೆ ಬರೆದು ಲಾಸ್ಟ್ ಪದ್ಯದ ಸಾರಾಂಶವನ್ನು ಬರೆದ್ರೆ ಸೊ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ಪೂರ್ಣವಾಗಿ ಅಂಕಗಳನ್ನು ಕೊಡ್ತಾರೆ. ಸೊ ಮಿಸ್ ಮಾಡದೆ ನೀವೇನು ಮಾಡಬೇಕಪ್ಪ ಅಂತಂದ್ರೆ ಬರಿಬೇಕು. ಇನ್ನು ಲಾಸ್ಟ್ ಒಂದು ಗದ್ಯ ಭಾಗ ಕೊಟ್ಟಿದ್ದಾರೆ. ನೊಬೆಲ್ ಪ್ರಶಸ್ತಿ ಪಡೆದ ಸಿ ವಿ ರಾಮನ್ ಬಗ್ಗೆ 2 ಪ್ರಶ್ನೆಗಳಿತ್ತು. ಸೊ 2 ಪ್ರಶ್ನೆಗಳನ್ನು ಆರಾಮಾಗಿ ನೀವೇನು ಮಾಡ್ಬೋದು, ಬರೆದು ಅಂಕಗಳನ್ನು ತೊಗೋಬೋದು. ಇನ್ನು ಪತ್ರ ಕೇಳಿದ್ದಾರೆ ನೋಡಿ, ಅದನ್ನು ಫಸ್ಟ್ ಶಾಸಕರಿಗೆ ಬರೀಬೇಕು. ಮನವಿ ಪತ್ರ ಇದೆ. ನೀವು ಕಮಲ 8ನೇ ತರಗತಿ ವಿದ್ಯಾರ್ಥಿ, ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿ, ಕಡೂರು. ಸೊ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಂಜೂರು ಮಾಡಿ ಕೊಡುವಂತೆ ಶಾಸಕರಿಗೆ ಪತ್ರವನ್ನು ಬರೀಬೇಕು. ಇಲ್ಲಿ ಇಂದಗೆ ಸಂಬೋಧನೆ ವಿಷಯ ಬರೆದ್ರೆ 1 ಅಂಕ ಕೊಡ್ತಾರೆ. ಪತ್ರದ ಒಡಲು ವಿಷಯ ನಿರೂಪಣೆಗೆ 2 ಅಂಕ, ಮುಕ್ತಾಯ ಇಂತಿ ಸ್ಥಳ ದಿನಾಂಕಕ್ಕೆ 1 ಅಂಕ, ಭಾಷಾ ಶೈಲಿ ಪದಬಂಧ ವಿನ್ಯಾಸಕ್ಕೆ 1 ಅಂಕ, ಟೋಟಲಿ 5 ಮಾರ್ಕ್. ಇನ್ನು ಇದಿಲ್ಲದೇ ಇದ್ದರೆ ನಿಮಗೆ ಪ್ರಬಂಧ ಕೇಳ್ತಾರೆ. ಇಲ್ಲಿ ಪರಿಸರ ಸಂರಕ್ಷಣೆಯಲ್ಲಿ ವಿದ್ಯಾರ್ಥಿಗಳ ಪಾತ್ರ ಅಂತ ಇದೆ. ಇಲ್ಲಿ ಪೀಠಿಕೆಗೆ 1 ಮಾರ್ಕ್ ಇರ್ತದೆ, ವಿಷಯದ ನಿರೂಪಣೆಗೆ 2, ಉಪಸಂಹಾರಕ್ಕೆ 1, ಭಾಷಾ ಶೈಲಿಗೆ 1. ಸೊ ನೀಟಾಗಿ 1 ಪೇಜ್ ಬರೆದು ನಿಮಗೆ ಆರಾಮಾಗಿ ಅಂಕಗಳನ್ನು ಕೊಡ್ತಾರೆ. ಇಷ್ಟು 8ನೇ ತರಗತಿಯ ಕನ್ನಡದ 2ನೇ ಸಂಕಲನಾತ್ಮಕ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಇತ್ತು. ಸೊ ನೀಟಾಗಿ ಇದನ್ನು ರೆಫರ್ ಮಾಡಿ. ಇನ್ನಷ್ಟು ಪ್ರಶ್ನೆ ಪತ್ರಿಕೆಗಳೊಂದಿಗೆ ನಾನು ಭೇಟಿಯಾಗ್ತೀನಿ. ಸೊ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.